ವಿಧಾನ ಪರಿಷತ್ತಿನಲ್ಲಿ ನಡೆದ ಕಾರ್ಯಕಲಾಪದಲ್ಲಿ ಸದಸ್ಯರಾದ ಶ್ರೀಮತಿ ಉಮಾಶ್ರೀ ಅವರು ಎಸ್ಎಂ ಕೃಷ್ಣ ಅವರ ಕಾಲದ ಯಶಸ್ವಿನಿ ಯೋಜನೆ ಸ್ಥಗಿತಗೊಂಡಿದ್ದು, ಅದನ್ನು ಮರುಚಾಲನೆ ನೀಡಿದ್ದು, ನಮ್ಮ ಸರ್ಕಾರ ಹಾಗೂ ಬಡ ಕುಟುಂಬಗಳ ಜೀವನ ನಿರ್ವಹಣೆಗೆ ಮಹತ್ವಪೂರ್ಣವಾದ 5 ಗ್ಯಾರಂಟಿಗಳ ಯೋಜನೆಯು ಅನುಕೂಲಕರವಾಗಿರುವುದನ್ನು ಸವಿಯಲ್ಲಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಮಾತನಾಡುವಾಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಮಧ್ಯೆ ವಿರೋಧ ಪಕ್ಷದ ಸದಸ್ಯರುಗಳು ಮಾತನಾಡುವ ಸಂದರ್ಭದಲ್ಲಿ ತಡೆ ಉಂಟುಮಾಡಿದರು. ಸ್ವಾರಸ್ಯಕರವಾಗಿ ಮಾತನಾಡುತ್ತಾ ತಮ್ಮ ಮಾತನ್ನು ಮುಂದುವರಿಸಿದ್ದು ವಿಶೇಷವಾಗಿತ್ತು. ವಿಧಾನ ಪರಿಷತ್ತಿನಲ್ಲಿ ಉಮಾಶ್ರೀ ಅವರ ಮಾತುಗಳ ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ. ಯಶಸ್ವಿನಿ ಯೋಜನೆ ಮರುಚಾಲನೆ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಪ್ರಾರಂಭವಾದ ಯಶಸ್ವಿನಿ ಆರೋಗ್ಯ ಯೋಜನೆಯನ್ನು ನಮ್ಮ ಸರ್ಕಾರ ಮರು ಜಾರಿಗೊಳಿಸಿದೆ ಎಂದು ಉಮಾಶ್ರೀ ಅವರು ಹೇಳಿದರು. 5 ಗ್ಯಾರಂಟಿ ಯೋಜನೆಗಳು. ಬಡ ಕುಟುಂಬಗಳ ಜೀವನಕ್ಕೆ ಅನುಕೂಲವಾಗುವಂತೆ ನಮ್ಮ ಸರ್ಕಾರ ಜಾರಿಗೊಳಿಸಿದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಮಾತನಾಡಿದರು. ವಿರೋಧ ಪಕ್ಷದ ತಡೆ. ಮಾತನಾಡುವಾಗ ವಿರೋಧ ಪಕ್ಷದ ಸದಸ್ಯರು ಪದೇ ಪದೇ ಅಡ್ಡಿಪಡಿಸಿದರು. ಆದರೂ ಸಹ ಉಮಾಶ್ರೀ ಅವರು ತಮ್ಮ ಮಾತುಗಳನ್ನು ಮುಂದುವರೆಸಿದರು. ಇವರ ಮಾತುಗಳು ಸ್ವಾರಸ್ಯಕರವಾಗಿತ್ತು. ತದನಂತರದಲ್ಲಿ ಇದು ನಿಂತು ಹೋಯಿತು. ಕಾಂಗ್ರೆಸ್ ಸರ್ಕಾರ ಹೋಗ್ತಿದ್ದ ಹಾಗೆ ಈ ಯಶಸ್ವಿನಿ ಯೋಜನೆ ನಿಂತು ಹೋಯ್ತು. ಯಾಕೆ ನಿಂತು ಹೋಯ್ತು? ಇದು ನೇಕಾರರಿಗೆ, ರೈತರಿಗೆ, ಮೀನುಗಾರರಿಗೆ, ಐ ಥಿಂಕ್ ಮೀನುಗಾರರಿಗೂ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಸರ್? ತಮಗೆ ಗೊತ್ತಿದೆ. ಯಶಸ್ವಿನಿ ಯೋಜನೆ, ಈ ಯೋಜನೆ ಸಣ್ಣ ಪುಟ್ಟ ಕಾರ್ಮಿಕರು ಅದರೊಳಗೆ ಏನು ದುಡಿತಾರಲ್ಲ, ಆ ದುಡಿಯುವಂತಹ ಜನಕ್ಕೆ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ತಗೊಳ್ತಕ್ಕಂಥದ್ದು ಮರುಪಾವತಿ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ಅವಕಾಶಗಳ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ಇದು ಒಂದು ಮಾನವೀಯ ಕಾರ್ಯಕ್ರಮ. ನಿಂತೇ ಹೋಗಿತ್ತು. ಮತ್ತೆ ಇದನ್ನು ಕೊಡಬೇಕಾದ್ರೆ ಅವರ ಆಕ್ರಂದನ, ಅವರ ಬೇಡಿಕೆ, ಅವರ ಕಷ್ಟ, ಇದರ ಅಗತ್ಯತೆ ಇದೆಲ್ಲವೂ ಕೂಡ ಸರ್ಕಾರ ಮನಗಂಡು ಈಗ ಸುಮಾರು 95 ಕೋಟಿ ರೂಪಾಯಿ ಚಿಕಿತ್ಸೆಯನ್ನು 54,000 ಫಲಾನುಭವಿಗಳು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತಲೂ ದೇವರು ಮೆಚ್ಚತಕ್ಕಂತಹ ಕೆಲಸ ಬೇರೆ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಅಕ್ಕ, ಗ್ಯಾರಂಟಿ ಯೋಜನೆಗಳು ನಾ ಮಾತಾಡ್ತಿದ್ದೀನಿ ಮೇಲೆ ನೀವು ಸಭಾಪತಿಗಳೇ, ನಾನು ಹೀಲ್ಡಾಗಿಲ್ಲ, ನಾನು ಹೀಲ್ಡಾಗಿಲ್ಲ. ದಯವಿಟ್ಟು ಅವ್ರು ಏನ್ ಹೇಳ್ಬೇಕು ತದನಂತರದಲ್ಲಿ ಹೇಳ್ಕೊಳ್ಳಿ. ದಯಮಾಡಿ ಅವ್ರು ಏನೇ ಮಾತಾಡಲಿ, ನಾನು ಹೀಲ್ಡಾಗಿಲ್ಲ, ಕುತ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡು ಆಮೇಲೆ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ನಾನಂತೂ ಹೀಲ್ಡಾಗಿಲ್ಲ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ರವಿಯಣ್ಣ ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಅವಕಾಶ ಸಿಗೋದು, ನೀವು ಗಂಡು ಮಕ್ಕಳೆಲ್ಲ ಎದ್ದು ಮಾತಾಡ್ತೀರಿ. ನಾವು ಎಲ್ಲಿ ಹೋಗ್ಬೇಕು? ನಮಗೇನು ಕೋಪ ಗೀಪ ಬರಲ್ಲ, ಎಲ್ಲ ನಮ್ಮ ಸಹೋದರರಿದ್ದೀರಿ. ಆದರೂ ಸಹಿತ ಇಲ್ಲಿ ಹೆಂಗಿರ್ಬೇಕು ಅಂತಂದ್ರೆ ನೀವು ಬಾಯ್ ಮಾಡಿದ್ರೆ ಮತ್ತೆ ನಾವು ಮಾಡಬೇಕಾಕತಿ. ಏನು ಬಿಡೋಕ್ಕಾಗದ ಹಂಗ? ಗೌಡ್ರೆ, ಭೋಜೇಗೌಡ್ರೆ, ನೀವು ಎಲ್ಲಿ ನನ್ನ ಮೆತ್ತಗೆ ಮಾಡ್ತೀರಿ ಅಂದ್ರೆ ನಿಮ್ಮ ಮೇಲೆ ಬಹಳ ದೊಡ್ಡ ಗೌರವ ಎಲ್ಲಿ ಬಂದ್ಬಿಡುತ್ತೆ ಅಂದ್ರೆ ನೀವು ಕಾವ್ಯಗಳನ್ನ ಹಾಡಕ್ ಶುರು ಮಾಡ್ಬಿಡ್ತೀರಲ್ಲ, ಅಲ್ಲಿ ನಾನು ಸ್ವಲ್ಪ ಟುಸ್ ಆಗಿರ್ತೀನಿ. ಮತ್ತೆ ಬೇರೆ ಯಾರಿಗೂ ಅಲ್ಲ. ಯಾಕೆ ನಾವು ಕಲಾವಿದರಾಗಿರೋದ್ರಿಂದ ಬಹಳ ಪ್ರೀತಿ ಅದ್ರ ಮೇಲೆ ನಮಗೆ. ಗ್ಯಾರಂಟಿ ನಾವು ಅವ್ರ ಫ್ಯಾನ್, ಅವ್ರು ನಮ್ಮ ಫ್ಯಾನ್. ಬಿಟ್ಟು ಗ್ಯಾರಂಟಿ ನಮ್ಮನ್ನ ನೀವು ಯಾರು ಏನ್ ಮಾಡಿದ್ರು ನಾನು ಹೇಳೋದನ್ನ ಬಿಡೋದಿಲ್ಲ ರವಿಯಣ್ಣ. ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾರಲ್ಲ, ಏನ್ ಮಾಡ್ತೀರಾ ನೋಡಿ. ಆ ವಿಚಾರ ಇವಾಗ ಬೇಡ, ನೀವು ಸಪ್ರೇಟಾಗಿ ಕೇಳಿ, ನಾನು ಹೇಳ್ತೀನಿ. ಇಲ್ಲ, ಇದು ಮುಗಿಸ್ತೀನಿ ಮೊದಲು. ಇದ್ರಲ್ಲಿ ನಟ್ಟು ಬೋಲ್ಟು ಇಲ್ಲ, ನಿಮ್ಮ ನಟ್ಟು ಬೋಲ್ಟು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಸರ್ಕಾರದಲ್ಲಿ ಇತ್ತಲ್ಲ ಕಾರ್ಯಕ್ರಮಗಳನ್ನು ನಟ್ಟು ಬೋಲ್ಟು, ಅದೇ ಸರಿ ಇರಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳಷ್ಟು ಸಲ ಕಲಾವಿದರ ನಟ್ಟು ಬೋಲ್ಟ್ಗಳ ಬಗ್ಗೆ ಹೇಳಿದ್ದು. ಇಲ್ಲ, ನಾನೆಲ್ಲಿ ಹೇಳ್ತಾ ಇರೋದು ಮಾತಾಡಲಿಲ್ಲ. ಅವರು ಮಾತಾಡಿದ್ದು ಕಲಾವಿದರ ನಟ್ಟು ಬೋಲ್ಟ್ಗಳ ಬಗ್ಗೆ. ನೋಡಿ, ಅವರು ಕಲಾವಿದರ ನಟ್ಟು ಬೋಲ್ಟ್ಗಳನ್ನು ಹೇಳಿದ್ರು, ಅಥವಾ ಒಂದು ಪ್ರೀತಿಯಿಂದ ಹೇಳಿದ್ರು, ಗೌರವದಿಂದ ಹೇಳಿದ್ರು, ವಿನಂತಿ ಮಾಡಿ ಹೇಳಿದ್ರು, ಪ್ರಶ್ನೆ ಅದು ನಮಗೇ ಗೊತ್ತು. ನೀವು ರಾಜಕೀಯವಾಗಿ ಅದನ್ನು ಏನು ಬೇಕಾದ್ರೂ ಬಳಸ್ಕೊಳ್ಳಿ.
ಅವ್ರು ಹೇಗೆ ಅವ್ರು ಯಾವ ವಿಧಾನದಲ್ಲಿ ಹೇಳಿದರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ನಮಗೆ ಗೊತ್ತಿದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ರಾಜ್ಯಪಾಲರ ಭಾಷಣದ ಮೇಲೆ ಒಂದೆರಡು ಮಾತಾಡ್ತೀನಿ, ದಯವಿಟ್ಟು ಶಾಂತ ರೀತಿಯಿಂದ ಕೇಳಿಸ್ಕೊಳ್ಳಿ, ನನ್ನ ರಿಕ್ವೆಸ್ಟ್. ಗ್ಯಾರಂಟಿ ಯೋಜನೆಗಳನ್ನು ಭಾಳಷ್ಟು ಸಲ ನಾವಿಲ್ಲಿ ಮಾತಾಡಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಚುನಾವಣೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾಕೆ ಘೋಷಣೆ ಮಾಡ್ತು, ಬಹಳ ಮುಖ್ಯವಾದಂಥದ್ದು. ಆವತ್ತಿನ ಕಾಲಕ್ಕೆ ರಾಜ್ಯದಲ್ಲಿದ್ದಂತಹ ಎಲ್ಲರೂ ಸಹ, ಮಹಿಳೆಯರಿಂದಾದಿ ಪುರುಷರಿಂದಾದಿ ಆಗಿ ಎಲ್ಲರೂ ಸಹ ಕೇಳ್ತಾ ಇದ್ದಿದ್ದು ಏನಪ್ಪ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಿದೆ, ಬದುಕು ತತ್ತರಿಸಿ ಹೋಗ್ತಾ ಇದೆ, ತತ್ತರಿಸಿ ಹೋಗ್ತಿರ್ತಕ್ಕಂತಹ ಬದುಕು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಆಸರೆಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸ್ಪಂದನೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ತುಂಬ ಹಾಹಾಕಾರ ಇತ್ತು. ಅಂತಹ ಸಂದರ್ಭದಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ, ಅನ್ನಭಾಗ್ಯ ಮುಂದುವರಿಕೆ, ಇದು ಹಿಂದೆ ಇದ್ದಂಥ ಅನ್ನಭಾಗ್ಯ ಮುಂದುವರಿಕೆ ಆಯಿತು. ಅನ್ನಭಾಗ್ಯ ಅಂತ ನಿಮಗೆ ಗೊತ್ತೇ ಇದೆ, 10 kg ಕೊಡ್ತೇವೆ ಎಂದು. ನಾವು ಮೊದಲು 7 kg ಕೊಡ್ತಿದ್ವಿ, ಆಮೇಲೆ BJP ಸರ್ಕಾರ ಬಂದ್ಮೇಲೆ 5 kg ಇಳಿಸಿತು. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. 10 kg ಕೇಳಿ ನಾವು ಮತ್ತೆ 5 kg ಕೊಡ್ತಾ ಇದ್ದಕ್ಕೆ ಇನ್ನು 5 kg ಕೇಂದ್ರ ಸರ್ಕಾರವನ್ನು ಕೇಳಿದಾಗ ಇಲ್ಲ ಅಂದರು. ಅದಕ್ಕೆ ಪೂರಕವಾಗಿ ಪರ್ಯಾಯವಾಗಿ 170 ರೂಪಾಯಿಯನ್ನು ಸಹ ಒಂದು ನಿಮಿಷ ನನ್ನ ಮಾತು ಕೇಳಿ. ನಾನು ಹೇಳ್ತೀನಿ, ನಿಮ್ಮ ಮಾತುಗಳು ಏನಿದೆ ಅದನ್ನು ನಾನು ಹೇಳ್ತೀನಿ. ನಿಮ್ಮ ಮಾತುಗಳೇನಿದೆ ಕೇಳಿ, ನಿಮ್ಮ ಮಾತುಗಳೇನಿದೆ ಅದನ್ನು ನಾನು ಹೇಳ್ತೀನಿ. 170 ರೂಪಾಯಿನ ಕೊಡ್ತಾ ಇದ್ವಿ. ಆಗ ಕೊಡಲ್ಲ ಅಂದವರು ಈಗ ದಿಢೀರಂತ ಜ್ಞಾನೋದಯ ಆಯಿತು, ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ. ಮತ್ತೆ ಕೇಂದ್ರ ಸರ್ಕಾರದವರು ಮತ್ತೆ 5 kg ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟು ನಾನು ಸ್ವಾಗತ ಮಾಡ್ತೀನಿ. ಅವರು ಒಪ್ಪಿಗೆ ಕೊಟ್ಟಿದ್ದು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ವಿ. ಆದರೆ 10 kg ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸವನ್ನು ಸರ್ಕಾರ ಮಾಡೋದ್ರಿಂದ ಜನರು ಇವತ್ತು ಸಂತುಷ್ಟರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಭಾರತೀಯಮ್ಮ, ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅಲ್ಲ, ಅನ್ನಭಾಗ್ಯದ ಬಗ್ಗೆ ಮಾತಾಡೋಣ ಬಿಡಿ. ಅನ್ನಭಾಗ್ಯ ಬೇಸ್ಡ್ ಆನ್ ಅನ್ನಭಾಗ್ಯ ನೋಡಿ, ಅನ್ನಭಾಗ್ಯ ಬೇಸ್ಡ್ ಆನ್ ಯಾವುದೇ ಸರ್ಕಾರ, ನಿಮ್ಮ ಸರ್ಕಾರ ಆಗಲಿ ನಮ್ಮ ಸರ್ಕಾರ ಆಗಲಿ ಮಾಡಬೇಕು. ಆದರೆ ನಿಮ್ಮ ಸರ್ಕಾರ ಮಾಡಿಲ್ಲ, ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಏನು ಆಕ್ಟ್ ತಂದ್ರು, ಏನು ಕಾನೂನು ತಂದ್ರು, ಅದಕ್ಕೆ ಪೂರಕವಾಗಿ ಗರ್ಭಿಣಿಯರಿರಲಿ, ವೃದ್ಧರಿರಲಿ, ಮಕ್ಕಳಿರಲಿ, ಯಾರೂ ಕೂಡ ಈ ದೇಶದಲ್ಲಿ ಹಸುವಿನಿಂದ ನರಳಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಂದಂತಹ ಕಾನೂನಿಗೆ ಪೂರಕವಾಗಿ ದೇಶದಲ್ಲಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇರುತ್ತೆ. ಅದೇ ಪೂರಕವಾಗಿ ರಾಜ್ಯ ಸರ್ಕಾರ ಮಾಡಬೇಕು. ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಶುರು ಮಾಡ್ತು 2013ರಲ್ಲಿ ಅಂತಕ್ಕಂಥ ಹೆಮ್ಮೆ ನಮ್ಮಲ್ಲಿದೆ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಇಲ್ಲಿದೆ. ಅದು ನಾವು ಸಂತೋಷ ಪಡ್ತೇವೆ, ಬಹುಶಃ ನೀವು ಸಂತೋಷ ಪಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಬಹುತೇಕವಾಗಿ ಪಾಲನ್ನು ತಗೊಳ್ತಾ ಇರ್ತಕ್ಕಂಥದ್ದು 70,000 ಕೋಟಿಯಲ್ಲಿ ಬಹುಪಾಲು ಸಿಂಹಪಾಲನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮಹಿಳೆಯರು. 36,000 ಕೋಟಿಯನ್ನು ಗೃಹಲಕ್ಷ್ಮಿ ಒಂದರಲ್ಲೇ ಪಡ್ಕೊಳ್ತಾ ಇದ್ದಾರೆ. ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಪ್ಲಸ್ ಶಕ್ತಿ ಕಾರ್ಯಕ್ರಮ 70,000 ಕೋಟಿಯಲ್ಲಿ ಹೆಚ್ಚು ಕಡಿಮೆ ನಮ್ಮ 40,000 ಕೋಟಿ ಆದರೂ ಕೂಡ ಮಹಿಳೆಯರಿಗೆ ನೆರವಾಗಿ ಹೋಗ್ತಿದೆಯಲ್ಲ, ಅದು ನಾವು ಕೂಡ ಮಹಿಳೆಯರಾಗಿ ಅದನ್ನು ಬಹಳ ಸಂತೋಷ ಮತ್ತು ಹೆಮ್ಮೆಯಿಂದ ನಾವು ಅದನ್ನು ಸ್ವಾಗತಿಸಿದ್ದೇವೆ ಮತ್ತು ಜನರು ಕೂಡ ಅದನ್ನು ಸಂತುಷ್ಟರಾಗಿದ್ದಾರೆ. ಮತ್ತು ಇನ್ನು ಸ್ವಲ್ಪ ಇದೆ, ನಮಗೆ ಹೀಗೆ ಬೆಲ್ ನೋಡ್ಬಿಟ್ರೆ ಏನು, ಇಲ್ಲಿ ನೋಡಿ ಎಷ್ಟು ಜನ ಮಾತಾಡ್ತೀವಿ, 1-2 ಅಷ್ಟೇ 20 ನಿಮಿಷ ಕೊಟ್ಟಿದ್ದಾರೆ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ನಾವು ಅಪರೂಪ ನೀವು ಹಂಗೆ ಮಾಡೋದಾಗಲ್ಲ. ನಾವು ಒಂದು ಸ್ವಲ್ಪ ಇದೆ ವಿಷಯಗಳು ಒಂದು ಚೂರು ಮಾತಾಡೋಕ್ಕೆ ಇಟ್ಕೊಂಡಿದ್ದೀವಿ. SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿರೋಧ ಪಕ್ಷದ ನಾಯಕರು ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮವ್ರಿಗೆ ಅನ್ಯಾಯ ಮಾಡಿದ್ರಿ. ಯಾರಿಗೂ ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ SCP TSPಗೆ ಒಂದು ಕಾನೂನನ್ನು ತಂದು ಅದರ ಮೂಲಕ ಅವ್ರದ್ದೇ ಆದಂತಹ ಜನಸಂಖ್ಯೆ ಆಧಾರಿತವಾಗಿ ಹಣವನ್ನು ಇಟ್ಟು ಅವರಿಗೆ ಅದೊಂದು ರಕ್ಷಣೆ ಮಾಡಿ ಆ ಹಣವನ್ನು ಉಪಯೋಗ ಮಾಡಬೇಕು ಅಂತ ಮಾಡಿದ್ದು. ಈ ಸಲ ಸುಮಾರು 30
9,121 ಕೋಟಿ ಹಂಚಿಕೆಯನ್ನು ಮಾಡಿರೋದ್ರಲ್ಲಿ 22,920 ಕೋಟಿ ಖರ್ಚು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇಂಪಾರ್ಟೆಂಟ್ ಸರ್, ಕಡಿಮೆ ದುಡ್ಡು ಇರ್ಬೋದು, ಬಟ್ ಥಿಂಕಿಂಗ್ ಪುವರ್ ಪೀಪಲ್ಗೆ, ಕಟ್ಟ ಕಡೆಯ ದಟ್ಟ ದಾರಿದ್ರ್ಯವನ್ನು ಅನುಭವಿಸುವಂತಹ ಮತ್ತು ಅವರ ಕಾಯಿಲೆಗಳಿಗೆ ಅವರಿಗೆ ಖರ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇರೋ ವಿರಳವಾದ ಕಾಯಿಲೆಗಳಿಗೆ, ಅಪರೂಪದ ಕಾಯಿಲೆಗಳಿಗೆ ಇವತ್ತು ಮಾನ್ಯ ಸಭಾಪತಿಗಳೇ 47 ಕೋಟಿ ಕಾರ್ಪಸ್ ಫಂಡ್ ಅಂತ ಇಟ್ಟಿದ್ದಾರೆ. ಕಾರ್ಪಸ್ ಫಂಡ್ ಎಷ್ಟು ಈ ಒಂದು ಸಮುದಾಯ ಸಮಾಜದಿಂದ ತಿರಸ್ಕೃತವಾಗಿ ಕಷ್ಟಪಟ್ಟು ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಶಿಕ್ಷಣದ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡು ಸ್ವಲ್ಪ ಮುಂದೆ ಬರ್ತಿರ್ತಕ್ಕಂಥವ್ರಿಗೆ ಇನ್ನೂ ಬಡತನ, ದಾರಿದ್ರ್ಯ, ಹಸಿವು, ಸಂಕಟ, ದುಃಖ, ಅಪಮಾನ, ನೋವು ತಪ್ಪಿಲ್ಲ. ಅಂತಹದ್ದಕ್ಕೆ ಇವತ್ತು 47 ಕೋಟಿ ಕಾರ್ಪಸ್ ಫಂಡನ್ನು ಇಟ್ಟಿದ್ದಾರೆ. ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಏನು ವಸತಿ ಶಾಲೆಗಳು ನಡೀತಾ ಇದೆ ಅವರಲ್ಲಿ ರಿಸರ್ವೇಷನ್ ಕ್ರಿಯೇಟ್ ಮಾಡಿದ್ದಾರೆ ಮಾನ್ಯ ಸಭಾಪತಿಗಳೇ. ಅಲ್ಲಿ ಆ ಸಂಸ್ಥೆಗಳಿಂದ, ಶಿಕ್ಷಣ ಸಂಸ್ಥೆಗಳ ಮೂಲಕ ನಡೆಯುವ ವಸತಿ ಶಾಲೆಗಳಲ್ಲಿ ಯಾರಿಗೆ ರಿಸರ್ವೇಷನ್? ಸಫಾಯಿ ಕರ್ಮಚಾರಿಯವರ ಮಕ್ಕಳುಗಳಿಗೆ, ಜೀತದಾಳುಗಳ ಮಕ್ಕಳಿಗೆ, ದೇವದಾಸಿಯರ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್, ನಮ್ಮ ಥರದವರು ಸಿಂಗಲ್ ಪೇರೆಂಟ್ ಅವ್ರ ಮಕ್ಕಳುಗಳಿಗೆ, ಅನಾಥ ಮಕ್ಕಳಿಗೆ, ನಿವೃತ್ತ ಸೈನಿಕರಿಗೆ, ಅಲೆಮಾರಿ ಸಮುದಾಯದವರಿಗೆ, ಅಂಗವೈಕಲ್ಯ ಉಳ್ಳಂಥ ಈ 25% ಅಂಗವೈಕಲ್ಯ ಇರ್ತಕ್ಕಂಥ ಮಕ್ಕಳಿಗೆ, ಹೀಗೆ ಅವರು ಒಂದು ರಿಸರ್ವೇಷನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಒಳ್ಳೆ ಕೆಲಸ ಅಲ್ವಾ ಮಾನ್ಯ ಸಭಾಪತಿಗಳೇ?